ಮಾರ್ಚ್ 6ನೇ ತಾರೀಕು ರಾಜ್ಯ ಗುತ್ತಿಗೆದಾರರ ಸಂಘ ಮುಷ್ಕರ ಹಮ್ಮಿಕೊಂಡಿದ್ದಾರೆ. ಈಗ ನಮ್ಮ ಜೊತೆಲಿ ಅಧ್ಯಕ್ಷರಾಗಿರುವಂತಹ ಆರ್ ಮಂಜುನಾಥ್ ಅವರು ಇದ್ರೆ ಮಾತಾಡ್ತೀನಿ ಅವ್ರನ್ನ. ಸರ್, ಈಗ 6ನೇ ತಾರೀಕು ನಾವು ಮುಷ್ಕರ ಮಾಡ್ತೀವಿ, ಬಾಕಿ ಹಣ ಕೊಡದೇ ಇದ್ರೆ ಅಂತ ಹೇಳ್ತಾ ಬರ್ತಾ ಇದ್ರಿ. ಬಟ್ ಇದುವರೆಗೂ ಕೂಡ ಸರ್ಕಾರದ ಯಾವ್ದೇ ರೆಸ್ಪಾನ್ಸ್ ಸಿಗ್ಲಿಲ್ಲ. ಸೊ ಈಗ ನೀವು 6ನೇ ತಾರೀಕು ಮುಷ್ಕರ ಮಾಡ್ತೀರಿ, ಹೇಗಿರುತ್ತೆ ಸರ್ ಮುಷ್ಕರ ಅಂದ್ರೆ ಯಾವ ತರ ಇರುತ್ತೆ? ಸರ್, 6ನೇ ತಾರೀಕು ಮುಷ್ಕರ ನಮಗೆ ಏನ್ ಗೊತ್ತಾಗ 37,000 ಕೋಟಿ ಪೆಂಡಿಂಗ್ ಬಿಲ್ ಇದೆಯಲ್ಲ, 37,000 ಕೋಟಿ ಪೆಂಡಿಂಗ್ ಬಿಲ್ ಕೊಡಬೇಕೋಸ್ಕರ ಮುಷ್ಕರ ಮಾಡ್ತಾ ಇದ್ವಿ. ನಮ್ಮ ಮುಷ್ಕರ ಸಾಂಕೇತಿಕವಾಗಿ ಶಾಂತಿಯುತವಾಗಿ ಒಂದು ದಿನ ಟೋಕನ್ ಸ್ಟ್ರೈಕ್ ಆಲ್ ಓವರ್ ಕರ್ನಾಟಕ, ಎಲ್ಲಾ ರಾಜ್ಯ, ಎಲ್ಲಾ ತಾಲೂಕುಗಳಿಂದ ಜನ ಬರ್ತಾ ಇದ್ದಾರೆ, ಕಾಂಟ್ರಾಕ್ಟರ್ಸ್ ಬರ್ತಾ ಇದ್ದಾರೆ. ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ ಕೊಡೋಕ್ಕೋಸ್ಕರ, ಸರ್ಕಾರಕ್ಕೆ ನಮ್ಮ ಒಗ್ಗಟ್ಟು ಪ್ರದರ್ಶನ ಮಾಡೋಕ್ಕೋಸ್ಕರ ನಮ್ಮ ಪೆಂಡಿಂಗ್ ಬಿಲ್ ಕೊಡೋದೇ ಒಂದು ಮೇನ್ ಅಜೆಂಡಾ ಸರ್, ಅಷ್ಟೇ. ಸರ್, ಈಗ 6ನೇ ತಾರೀಕು ಮುಷ್ಕರ ಮಾಡ್ತೀರಾ, ಆಗ್ಲೂ ಕೂಡ ಸರ್ಕಾರ ಸ್ಪಂದನೆ ಮಾಡದೆ ಹೋದ್ರೆ ಮುಂದೇನು ಅಂತ? ಸರ್, ಒಂದು ದಿನ ಅವತ್ತು ಕೆಲಸ ನಿಲ್ಲಿಸುವಂತ ಕೆಲಸ ಮಾಡ್ತಾ ಇದೀವಿ. ಸಪೋಸ್ ಸರ್ಕಾರ ಸ್ಪಂದಿಸಲಿಲ್ಲ ಅಂದ್ರೆ ಏಪ್ರಿಲ್ ತಿಂಗಳಲ್ಲಿ ಇದೇನಾಗಿದೆ, ಸಣ್ಣ ಪುಟ್ಟ ಕಾಂಟ್ರಾಕ್ಟರ್ಗಳಿಗೆ 5-10 ಲಕ್ಷ ಪೇಮೆಂಟ್ ಬರೋ ಅಂತ ಮಂತ್ ಇದೆ. ಅದಾಗ್ಲಿಲ್ಲ ಅಂದ್ರೆ ಮುಂದಿನ ದಿನಗಳು ಏಪ್ರಿಲ್ ತಿಂಗಳಲ್ಲಿ ನಾವು ಕಾರ್ಯಕಾರಿ ಸಮಿತಿ ಮೀಟಿಂಗ್ ಕರೆದ್ಬಿಟ್ಟು ನಾವು ಇಂಡೆಫಿನೆಟ್ ಸ್ಟ್ರೈಕ್ ಮಾಡೋದು, ಅಥವಾ ಮೈಸೂರಿಂದನೇ ಬೆಂಗಳೂರುವರೆಗೂ ಪಾದಯಾತ್ರೆ ಮಾಡೋದು, ಇದು ಯಾವ್ದಾದ್ರು ಒಂದು ಪ್ಲಾನ್ ಮಾಡುವಂತ ಒಂದು ಸೂಚನೆ ಇದೆ ಸರ್. ಅದು ಕುತ್ಕೊಂಡು ಮಾತಾಡ್ಬಿಟ್ಟು ಫೈನಲ್ ಡಿಸೈಡ್ ಮಾಡ್ತೀವಿ. 6ನೇ ತಾರೀಕು ನಾವು ಹೇಳ್ತೀವಿ ಸರ್. ಅಂದ್ರೆ ಅನಿರ್ದಿಷ್ಟಾವಧಿ ಮುಷ್ಕರ ಅಂತ ಹೋಗೋದಾದ್ರೆ ನಡೀತಾ ಇರುವಂತಹ ಕೆಲಸಗಳನ್ನ ಕಾಮಗಾರಿ ಎಸ್ ಸರ್ ಎಲ್ಲ ಕಾಮಗಾರಿಗಳು ನಿಲ್ಲಿಸ್ಬಿಟ್ಟೆ ಮಾಡ್ಬೇಕು ಅಂತ ನೆಕ್ಸ್ಟ್ ಏಪ್ರಿಲ್ ತಿಂಗಳು ನಮ್ಮ ಪೇಮೆಂಟ್ ರಿಲೀಸ್ ಆಗ್ಲಿಲ್ಲ ಅಂದ್ರೆ ಅದೇ ತರನೇ ಮಾಡ್ತೀವಿ ಸರ್. ಈಗ 37,000 ಕೋಟಿ ಬಾಕಿ ಇದೆ ಅಂತ ಹೇಳಿದ್ರೆ ಯಾವ ಇಲಾಖೆಯಲ್ಲಿ ಎಷ್ಟು ಕೋಟಿ? ಸರ್, ಈಗ ಪಿಡಬ್ಲ್ಯೂಡಿ 9,300 ಕೋಟಿ ಬಾಕಿ ಇದೆ. ಮೇಜರ್ ಇರಿಗೇಷನ್ ಅದು 13,000 ಕೋಟಿ ಬಾಕಿ ಇದೆ. ಮೈನರ್ ಇರಿಗೇಷನ್ 3,800 ಕೋಟಿ ಬಾಕಿ ಇದೆ. ಲೇಬರ್ ಡಿಪಾರ್ಟ್ಮೆಂಟ್ 2,000 ಕೋಟಿ ಬಾಕಿ ಇದೆ. ಆಮೇಲೆ PRED ಅದು 3,000 ಕೋಟಿ ಬಾಕಿ ಇದೆ. ಅಲ್ಲಿಂದ ಬಂದ್ರೆ BBMP 1,600 ಕೋಟಿ ಬಾಕಿ ಇದೆ. ಎಲ್ಲದೂ ಸೇರ್ಬಿಟ್ಟು 37,000 ಕೋಟಿ ಬಾಕಿ ಆಗಿದೆ ಸರ್. ಸರ್, ಈಗ ಪ್ರತಿ ಬಾರಿ ಕಮಿಷನ್ ಬಗ್ಗೆ ಮಾತಾಡೋದಾದ್ರೆ ಹಿಂದಿನ ಸರ್ಕಾರದಲ್ಲಿ ಎಷ್ಟಿತ್ತು, ಈ ಸರ್ಕಾರದಲ್ಲಿ ಎಷ್ಟಿದೆ ಅನ್ನೋದನ್ನೇ ಪ್ರಶ್ನೆ ಮಾಡ್ತಾ ಬರ್ತಾ ಇದೆ. ಈ ಸರ್ಕಾರದಲ್ಲಿ ಕಳೆದ ಬಿಜೆಪಿ ಸರ್ಕಾರಕ್ಕಿಂತ ಎಷ್ಟು % ಜಾಸ್ತಿ ಇದೆ? ಸರ್, ಇಲ್ಲಿ ನಮಗೆ ಕಮಿಷನ್ ಈ ವಿಚಾರ ತೆಗೆದುಬಿಟ್ರೆ ಏನಾಗುತ್ತೆ, ನಮ್ ಪೇಮೆಂಟ್ ಇನ್ನೊಂದು ವರ್ಷ ಡಿಲೇ ಆಗುತ್ತೆ. ಅದಕ್ಕೋಸ್ಕರನೇ ತಮ್ಮ ಮಾಧ್ಯಮದ ಮುಖಾಂತರ ಏನಾಗಿದೆ ಅಂದ್ರೆ ಕಮಿಷನ್ ವಿಚಾರ ಆಮೇಲೆ ಮಾತಾಡೋಣ, ಫಸ್ಟ್ ಇರ್ತಕ್ಕಂಥ 37,000 ಕೋಟಿ ಕೊಡಿಸೋಂತ ಕೆಲಸ ತಾವು ದಯವಿಟ್ಟು ನಮ್ಮ ಮನೆ ಮುಖ್ಯಮಂತ್ರಿಗಳಿಗೆ ಮತ್ತು ಕರ್ನಾಟಕ ಸರ್ಕಾರಕ್ಕೆ ತಾವು ನಿಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತೀವಿ ಸರ್. ಸರ್, ಮತ್ತೊಂದು ಅಂದ್ರೆ ಪ್ರತಿ ಜಿಲ್ಲೆಯಲ್ಲೂ ಕೂಡ 2 ಅಥವಾ 3 ಜನ ಶಾಸಕರು ಗುತ್ತಿಗೆದಾರರಿಗೆ ತೊಂದರೆಗಳು ಕೊಡ್ತಾ ಇದ್ದಾರೆ, ಅವ್ರ ಸಂಬಂಧಿಕರಿಗೆ ಅವ್ರದೇ ಗುತ್ತಿಗೆ ಬೇರೆಯವ್ರ ಹೆಸರಲ್ಲಿ ಮಾಡ್ತಾ ಇದ್ರು ಅಂತ ಕೂಡ. ಹೌದು ಸರ್, ಗುತ್ತಿಗೆದಾರರು ಅವರೇ ಪ್ರತಿ ಒಂದು ಜಿಲ್ಲೆನಲ್ಲೂ ಒಬ್ಬೊಬ್ಬರು MLAಗಳು ಅವರೇ ಒಂದು ಕಂಪನಿ ಓಪನ್ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಮನೆ ಮುಖ್ಯಮಂತ್ರಿಗಳಿಗೆ ಇದೆಲ್ಲ ಗೊತ್ತಿದೆ. ಅವ್ರು ಹೇಳಿದ್ರೆ ನಾವು ಎಲ್ಲ ಯಾವ ಜಿಲ್ಲೆಗೆ ಯಾರ್ಯಾರು ಅನ್ನೋದು ಬೇಕಾದ್ರೆ ತೋರಿಸ್ಲಿಕ್ಕೆ ರೆಡಿ ಇದೀವಿ. ಮತ್ತೆ ಜೊತೆಗೆ ಇನ್ನೊಂದು ಏನಾಗ್ತಿದೆ ಅಂದ್ರೆ ಎಲ್ಲ ಪಾರ್ಟಿನಲ್ಲೂ ಈ ತರ ಇದ್ದಾರೆ, ಒಂದೇ ಪಾರ್ಟಿ ಅಂತಲ್ಲ. ನಾವು ಖುಷಿ ಪಡ್ಬೇಕು ಅಂತಿಲ್ಲ, ನಮ್ ಜೊತೆಗೆ ಇರ್ತಕ್ಕಂಥ ನಮ್ಗೆ ಯಾವ್ದೇ ತರ ಪಾರ್ಟಿ BJP, ಕಾಂಗ್ರೆಸ್, JDS ಅಂತಿಲ್ಲ. ನಮ್ಗಿರೋದು ಒಂದೇ ಒಂದು ಗುತ್ತಿಗೆದಾರ ಪಾರ್ಟಿ. ಬಟ್ ಎಲ್ಲರೂ ಎಲ್ಲದರಲ್ಲೂ ಇದ್ದಾರೆ. ಇದಕ್ಕೆಲ್ಲದಕ್ಕೂ ಒಂದು ಮುಖ್ಯ ಕಾರಣ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಅಫಿಷಿಯಲ್ ಮೀಟಿಂಗ್ ಕರಿಬೇಕು. ಸರ್, ಅಧಿಕಾರಿಗಳೇ ಒಂದ್ ರೀತಿಯಾಗಿ ಮಧ್ಯವರ್ತಿಗಳಾಗಿ ವರ್ತಿಸ್ತಾ ಇದ್ದಾರೆ ಅಂತ ಹೇಳಿ ಗುತ್ತಿಗೆದಾರ. ಹೌದು ಸರ್, ಅಧಿಕಾರಿಗಳೇ ನಮ್ಮ ಮಧ್ಯವರ್ತಿಗಳಾಗಿ ಇದ್ ಮಾಡ್ತಾರೆ. ಸಾಹೇಬರು ಕರೀತಾರೆ ನೋಡಿ, ಅಷ್ಟ್ ಮಾಡಿ ಇಷ್ಟ್ ಮಾಡಿ ಅಂತ ಹೇಳುವಂತ ಕೆಲಸ ಅಧಿಕಾರಿಗಳೇ ಮಾಡ್ತಾರೆ ಸರ್. ಅವ್ರಿಗೂ ಇದು ಎಚ್ಚರಿಕೆ ಗಂಟೆನೇ ಇದೆ. ಸರ್, ಈಗ ಬೆಂಗಳೂರು ಸರ್ GBA ಅಂಡರ್ ಅಲ್ಲಿ ಎಷ್ಟು ಬಾಕಿ ಇದೆ? 1,600 ಕೋಟಿ ಇದೆ ಸರ್. ಅದರಲ್ಲಿ 1,600 ಕೋಟಿ ಇದೆ GBA ಅಂಡರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ಇದು ಆ ರಾಜ್ಯ ಗುತ್ತಿಗೆದಾರರ ಸಂಘದ ಮಂಜುನಾಥ್ ಅವರ ಮಾತು. ಅಂತಂದ್ರೆ 6ನೇ ತಾರೀಕು ನಾವು ಮುಷ್ಕರ ಮಾಡ್ತೀವಿ. ಅವತ್ತಿನ ಡೆಡ್ ಲೈನ್ ಒಳಗಡೆ ಸರ್ಕಾರ ಏನಾದ್ರು ಸ್ಪಂದನೆ ಮಾಡದೆ ಹೋದ್ರೆ ಏಪ್ರಿಲ್ ತಿಂಗಳಲ್ಲಿ ಅನಿರ್ದಿಷ್ಟಾವಧಿಯಾಗಿ ಮುಷ್ಕರ ಮಾಡ್ತೀವಿ, ಎಲ್ಲಾ ಕಾಮಗಾರಿಗಳನ್ನ ನಿಲ್ಲಿಸ್ತೀವಿ, ಅಗತ್ಯವಿದ್ರೆ ಮೈಸೂರಿನಿಂದ ಬೆಂಗಳೂರಿಗೆ ಪಾದಯಾತ್ರೆ ಕೂಡ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಕ್ಯಾಮರಾ ಪರ್ಸನ್ ರೋಷನ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಾಸ್ಟ್, ಬೆಂಗಳೂರು.